ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ. ಭಾಗ್ಯ, ಏಯ್ ಮತ್ತಿನ್ನೇನು, ಟೈಮ್ ಎಷ್ಟಾಯ್ತು? ಇನ್ನು ನಿನ್ ಹೆಂಡತಿ ಕಾಫಿ ತಂದು ಕೊಟ್ಟಿಲ್ಲ. ನಿನ್ ಹೆಂಡತಿನ ಡೈವರ್ಸ್ ಮಾಡ್ಬಿಟ್ಟು ಈಗ್ಲೇ ನನ್ ಜೊತೆ ಏನಮ್ಮ ನೀನು ಮಾತೆತ್ತಿದ್ರೆ ತವ್ರ ಮನೆಗೆ ಹೋಗ್ತೀನಿ ಅಂತ. ನಿಮ್ಮಮ್ಮ ಸತ್ತು ತುಂಬಾ ವರ್ಷ ಆಯ್ತು ತಾನೆ. ಇನ್ಮೇಲೆ ನೀನ್ ಸಾಯೋ ತನಕ ಇಲ್ಲೇ ಇರ್ಬೇಕು, ಅರ್ಥ ಮಾಡ್ಕೋ. ಓಹೋ, ಆ ಧೈರ್ಯದಲ್ಲೇ ಆ ಹಿಡಂಬಿ ಇನ್ನು ನನಗೆ ಕಾಫಿ ತಂದು ಕೊಡದೆ ಸುಮ್ನೆ ಇದ್ದಾಳ? ಅಯ್ಯೋ, ಜೋರ ಕೂಗ್ಬಿಡಮ್ಮ, ಅವಳು ಕೇಳಿಸ್ಕೊಂಡ್ರೆ ದೊಡ್ಡ ರಾಮಾಯಣ ಆಗತ್ತೆ. ಏಯ್, ಏನೋ ನಿನ್ ಹೆಂಡತಿ ಇಷ್ಟೊಂದು ಹೆದರ್ತೀಯ? ಏನಮ್ಮ ಮಾಡೋದು, ಊರಿಗೆ ನಾನು ಚೇರ್ಮನ್ ಆಗಿದ್ರು ಮನೇಲಿ ಅವಳಿಗೆ ಗಂಡ ತಾನೆ. ಗಂಡನಾಗಿರ್ಬೇಡ, ಗಂಡ್ಸಾಗಿರು. ಏನಪ್ಪ ವ್ಯತ್ಯಾಸ? ವ್ಯತ್ಯಾಸ ಇದೆ. ಹೆಂಡತಿ ನೋಡಿ ಭಯ ಪಡೋನೇ ಗಂಡ, ಆದ್ರೆ ಭಯ ಪಡೋ ತರ ನಾಟಕ ಮಾಡ್ತಾನೆ ನೋಡು, ಅವನು ಗಂಡ್ಸು. ನಂತರ ಗಂಡ್ಸಾಗಿರೋ ಹಾಗೆ. ಸರಿ ಸರಿ. ಅತ್ತೆ, ತಗೊಳ್ಳಿ ಜ್ಯೂಸು. ನೋಡ್ದ್ಯಮ್ಮ, ನನ್ನ ಹೆಂಡತಿನ ಬೈತಾ ಇದೆಯಲ್ಲ, ಈಗ ನೋಡ್ ನಿನ್ಗೆ ಜ್ಯೂಸ್ ತಂದು ಕೊಡ್ತಾ ಇದ್ದಾಳೆ. ಹೇಯ್, ಸುಮ್ನೆ ಇರೋ. ಇವಳು ಈ ಮನೆ ಲಕ್ಷ್ಮಿ. ಇಷ್ಟೊತ್ತು ನಿನ್ ಬಗ್ಗೆನೇ ಹೊಗಳ್ತಾ ಮಾತಾಡ್ತಿದ್ದೆ. ಹೌದು, ಏನ್ ದಿಢೀರಂತ ಜ್ಯೂಸು? ತೋಟದಲ್ಲಿ ತುಂಬಾ ಪಪ್ಪಾಯಿ ಬಿಟ್ಟಿತ್ತತ್ತೆ, ಸುಮ್ನೆ ವೇಸ್ಟ್ ಆಗ್ತಿತ್ತು. ಪಪ್ಪಾಯಿ ಜ್ಯೂಸು ಮೈಗೆ ಒಳ್ಳೇದು, ಶುಗರ್ ಕಮ್ಮಿ ಆಗತ್ತಂತೆ, ಕುಡೀರಿ ಅತ್ತೆ. ಅದು ಹೌದು. ಅಮ್ಮನಿಗೆ ಮಾತ್ರ ಜ್ಯೂಸ್ ತಂದು ಕೊಡ್ತಿದ್ಯಲ್ಲ, ಅಪ್ಪನ್ಗೆ? ಬೇಡ ಬೇಡ ಬೇಡ, ನಮಗೆ ಒಂದು ಗ್ಲಾಸ್ ಸಾಕು. ನಾನು ಭಾಗ್ಯ ಶೇರ್ ಮಾಡ್ಕೋತೀವಿ. ಶೇರಿಂಗ್ ಈಸ್ ಕೇರಿಂಗ್. ಒಂದ್ ಕಾಯಿ ಅಷ್ಟೇ ಕಟ್ ಮಾಡ್ದೆ, 2 ಗ್ಲಾಸ್ ಆಯ್ತು. ಒಂದು ದೇವಿಗೆ ಕೊಟ್ಟೆ, ಇನ್ನೊಂದು ಅತ್ತೆ ಕೊಟ್ಟೆ. ದೇವಿ ಕೊಟ್ಯಾ ಪಪ್ಪಾಯಿ ಜ್ಯೂಸ್ನ? ಹೌದತ್ತೆ, ಎಷ್ಟೆಲ್ಲ ಹೇಳ್ಬೇಕು, ಬರ್ತಾ ಬರ್ತಾ ಅತ್ತೆ ಕಿವಿ ದೂರ ಆಗ್ತಿದೆ. ಜ್ಯೂಸ್ ಕೊಟ್ಟಿದ್ದಾಳಲ್ಲ, ಅಯ್ಯಯ್ಯೋ. ಓಹೋ, ಏನಾಯ್ತು? ಅಯ್ಯಯ್ಯೋ, ಏನ್ರಿ ಪಪ್ಪಾಯಿ ಜ್ಯೂಸು? ದೇವಿ ಇದನ್ನ ಕುಡಿಬಾರ್ದು. ಪಪ್ಪಾಯಿನ ಇದು ಇಟ್ಕೊಳ್ಳಿ. ಬಂದೆ. ಏನ್ ಮಾಡೋದು? ಅಮ್ಮನ್ಗೆ ಏನಾಯ್ತಪ್ಪ? ಯಾಕೆ? ಅಮ್ಮನಿಗೆ ಏನು ಆಗಿಲ್ಲ, ಏನು ಆಗ್ಬಾರ್ದು ಅಂತ ಹಾಗೆ ಹೋಗ್ತಿದ್ದಾಳೆ. ಅಜ್ಜಿ, ನಿನ್ನ ಹೊಟ್ಟೆಲ್ ಮಗು ಇರೋದು ಗೊತ್ತಿಲ್ಲದೆ ಮೈಗೆ ಒಳ್ಳೇದು ಅಂತ ನಿಮ್ಮಮ್ಮ ಪಪ್ಪಾಯಿ ಜ್ಯೂಸ್ ತಂದು ಕೊಟ್ಟಿದ್ದಾಳೆ. ದೇವ್ರ ದೊಡ್ಡವನು, ನನಗೂ ಒಂದ್ ಲೋಟ ತಂದು ಕೊಟ್ಲು. ಪಪ್ಪಾಯಿ ಜ್ಯೂಸ್ನ ದೇವಿಗೂ ಒಂದ್ ಲೋಟ ಕೊಟ್ಟು ಬಂದಿದ್ದೀನಿ ಅಂದ್ಲು, ಅದಕ್ಕೆ ತಡಿಯೋಕ್ ಹೊಡ್ ಬಂದೆ. ಅಜ್ಜಿ, ನೀವು 1 ನಿಮಿಷ ಲೇಟಾಗಿ ಬಂದಿದ್ರು ನಾನು ಇದನ್ನ ಕುಡಿತಿದ್ದೆ ಅಜ್ಜಿ. ಅಯ್ಯೋ ದೇವ್ರೇ, ಶಿವಪ್ಪ, ನನ್ ಮೊಮ್ಮಗಳನ್ನ, ಅವಳ ಹೊಟ್ಟೆಲಿರೋ ಮಗುನ ಕಾಪಾಡ್ಬಿಟ್ಟಿಲ್ಲಪ್ಪ, ಕಾಪಾಡ್ಬಿಟ್ಟೆ ತಂದೆ. ಏನಜ್ಜಿ ಇದು? ನಾನು ನೋಡ್ಲಿಲ್ಲ. ಒಂದ್ ವೇಳೆ ನೀವು ಬರ್ದೇ ಇದ್ದಿದ್ರೆ ನನ್ನ ಪರಿಸ್ಥಿತಿ, ನನ್ನ ಮಗು ಪರಿಸ್ಥಿತಿ. ಬಿಡಮ್ಮ, ಅಂಥದ್ದೇನು ಕೆಟ್ಟದ್ದಾಗಿಲ್ವಲ್ಲ, ಅದ್ರ ಪ್ರಾಣಕ್ಕೇನು ಅಪಾಯ ಇಲ್ವಲ್ಲ. ಒಂದ್ ವಿಷಯ ನೆನಪಲ್ಲಿ ಇಟ್ಕೋ, ನೀನು ಹುಷಾರಾಗಿಲ್ಲದೆ ಇರೋದ್ರಿಂದನೇ ಹೀಗೆಲ್ಲ ಆಗ್ತಾ ಈಗ ಎಷ್ಟು ದಿನ ಅಂತ ಭಯ ಪಟ್ಕೊಂಡು ಎಲ್ಲ ಮುಚ್ಚಿಟ್ಕೊಂಡು ಬದುಕೋದು ಸಾಕಾಗಿದೆ ಅಜ್ಜಿ. ಒಂದು ಹುಡುಗಿಗೆ ತಾಯಿ ಆಗ್ತಿರೋದು ಎಷ್ಟು ಸಂತೋಷವಾದ ವಿಷಯ ಅಲ್ವಾ ಅಜ್ಜಿ? ಆದ್ರೆ ನನ್ನಿಂದ ಅಂತ ಖುಷಿನ ಕಿತ್ಕೊಂಡ ಆ ದೇವ್ರು. ನನ್ನ ಬದುಕು ಕೊನೆವರೆಗೂ ಹೀಗೆ ಇರುತ್ತಾ ಅಜ್ಜಿ? ಇಲ್ಲಿ ನೋಡಮ್ಮ, ನಿನಗೆ ಕೆಟ್ಟದ್ದಾಗಬಾರ್ದು ಅಂತ ಆ ದೇವ್ರು ನಿನಗೆ ತಡೆದಿದ್ದಾನೆ ಅಂದ್ರೆ ಅದು ಯಾಕೆ ಅಂತ ಯೋಚನೆ ಮಾಡು. ದೇವ್ರು ನಮ್ಮ ಜೊತೆ ಇದ್ದಾನೆ, ಕಷ್ಟ ಕೊಡ್ತಾನೆ, ಆದ್ರೆ ಕೈ ಬಿಡಲ್ಲಮ್ಮ. ಅಜ್ಜಿ ಬರೀ ಬೆಂಗಳೂರಿಗೆ ಹೋಗಿದ್ದಾಳೆ, ಖಂಡಿತ ನಿನ್ ಕಷ್ಟನೆಲ್ಲ ಅವಳು ದೂರ ಮಾಡ್ತಾಳೆ, ನಿನ್ನ ಅಭಿ ಜೊತೆ ಒಂದು ಮಾಡೇ ಮಾಡ್ತಾಳೆ. ಧೈರ್ಯವಾಗಿರಮ್ಮ, ಭಯ ಪಡಬೇಡಮ್ಮ, ಅಳ್ಬೇಡಮ್ಮ, ಅಳ್ಬೇಡ, ಅಳ್ಬೇಡಮ್ಮ, ಅಳ್ಬೇಡ. ಅಕ್ಕ, ನಾವು ಹೋಗೋಣವಾ? ಆಡಿಟರ್ ನಮಗೋಸ್ಕರ ವೇಟಿಂಗ್.
ಆಡಿಟರ್ ಮೀಟಿಂಗ್ನ ಕ್ಯಾನ್ಸಲ್ ಮಾಡು. ಅಕ್ಕ ನಾನು ಅರ್ಜುನ್ಗೋಸ್ಕರ ಕಾಯ್ತಾ ಇದ್ದೀನಿ. ಅವನು ಬೀಗರ್ ಮನೆಗೆ ಹೋಗಿದ್ದಾನೆ. ಅಲ್ಲಿ ಏನಾಯ್ತು ಅಂತ ಗೊತ್ತಾಗೋವರೆಗೂ ನನ್ನಿಂದ ಬೇರೆ ಯಾವ ವಿಷಯದ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಅಕ್ಕ ಅವನಿನ್ನು ಚಿಕ್ಕ ಹುಡ್ಗ ಅಕ್ಕ, ಏನೋ ಬಿಸಿ ರಕ್ತದಲ್ಲಿ ಆ ಥರ ಹೇಳೋಗಿದ್ದಾನೆ. ಅವನ ಹೋಗಿ ನಂಬ್ಕೊ ಕೂತಿದ್ದೀರಲ್ಲ. ಅಮ್ಮ ತಗೋ. ಅರ್ಜುನ್, ಅಮ್ಮ ಸ್ವೀಟ್ಸ್ ತಗೋಮ್ಮ. ಏ ಅರ್ಜುನ್ ತಗೋಮ್ಮ ತಗೋ. ಏ ಸಸ್ಪೆನ್ಸ್ ಕೊಡದೆ ಸ್ವಲ್ಪ ಬೇಗ ಹೇಳೋ. ಆ ಏಕೆ ಜ್ಯುವೆಲರ್ಸ್ ಸಂಬಂಧ ಫಿಕ್ಸ್ ಆಯ್ತು. ಪೂಜಾ ಅಭಿನ್ ಮದ್ವೆ ಆಗೋದಕ್ಕೆ ಓಕೆ ಅಂತ ಹೇಳಿದ್ರು. ವಾವ್, ಸೂಪರ್ ಅರ್ಜುನ್. ಹೇಗಪ್ಪ ಅವ್ರನ್ನ ಒಪ್ಕೊಳ್ಳೋ ಹಾಗೆ ಮಾಡಿದೆ? ಋಷಿ ಮೂಲ ನದಿ ಮೂಲನ ಹುಡುಕ್ಬಾರ್ದಮ್ಮ. ಕಮಾನ್, ಗೆಟ್ ರೆಡಿ ಫಾರ್ ದಿ ಒಕೇಶನ್. ಈ ಸಿಟಿಲಿ ಇದುವರೆಗೂ ಆಗದೆ ಇರುವಂತ ಲೆವೆಲಲ್ಲಿ ನಮ್ಮಣ್ಣ ಅಭಿ ರಿಸೆಪ್ಷನ್ ಮದ್ವೆನೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಏಯ್, ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಕಣೋ. ಕಮಲನಾಥನ್ ತುಂಬಾ ಸ್ಟ್ರಿಕ್ಟ್ ಆಗಿರೋ ವ್ಯಕ್ತಿ. ಅವ್ರು ಹೇಗೋ ಒಪ್ಕೊಂಡ್ರು? ಅವರು ಮೊದಲು ಒಪ್ಕೊಳ್ಳಿಲ್ಲಮ್ಮ. ಆದ್ರೆ ನಾನ್ ಮಾತಾಡಿದ್ಮೇಲೆ ಅವರು ಇದು ನನ್ನ ಮಗಳ ಜೀವನ, ಅವಳೇ ನಿರ್ಧಾರ ಮಾಡ್ಲಿ ಅಂತ ಮದ್ವೆ ನಿರ್ಧಾರನ ಪೂಜಾಗೇನೆ ಬಿಟ್ಬಿಟ್ರುಮ್ಮ. ಕಮಲನಾಥ್ ಕೂಡ ಪರವಾಗಿಲ್ಲ ಕಣೋ. ಆದ್ರೆ ಆ ಪೂಜಾ ಅವ್ರ ಅಪ್ಪನ್ಗಿಂತ ತುಂಬಾ ಹಠಮಾರಿ ಅಲ್ವೇನೋ? ಅವಳು ಹೇಗೋ ಒಪ್ಕೊಂಡ್ಲು? ಅಮ್ಮ, ಒಂದ್ ಹುಡುಗಿ ಹತ್ರ ನೀನ್ ಬರೀ ಹೆಂಡತಿಯಾಗಿ ಅವನ ಜೊತೆ ಇರು ಅಂದ್ರೆ ಅವಳಷ್ಟೇನ್ ಇಂಪ್ರೆಸ್ ಆಗಲ್ಲಮ್ಮ. ಆದ್ರೆ ಅವನು ಒಂದು ಮಗು ತರ, ನೀನ್ ಅವನಿಗೆ ತಾಯಿ ತರ ಇರ್ಬೇಕು ಅಂತ ಹೇಳಿದ್ರೆ ಅದು ಹುಡುಗಿಗೆ ಗೌರವ ಕೊಟ್ಟಂಗಿರುತ್ತಮ್ಮ. ಅವಾಗ ಯಾವ ಹುಡುಗಿನೂ ಇಲ್ಲ ಅಂತ ಹೇಳಲ್ಲಮ್ಮ. ಯು ಮೀನ್? ಅಮ್ಮ, ಕೆಲವೊಂದ್ಸಲ ಆಯುಧಗಳು ಕೂಡ ಸೋತು ಹೋಗುತ್ತೆ. ಆದ್ರೆ ಅಭಿಮಾನ, ಪ್ರೀತಿ, ಗೌರವ ಅನ್ನೋ ಆಯುಧಗಳು ಯಾವತ್ತೂ ಸೋತಿದ್ದು ಚರಿತ್ರೆಯಲ್ಲೇ ಇಲ್ಲ. ನಾನು ಪೂಜನ್ ಹತ್ರ ಅಣ್ಣನ ಬಗ್ಗೆ ನಿಜ ಹೇಳಿದೆ ಅಮ್ಮ. ದೇವಿ ಅವನ್ನ ಲವ್ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ದೇವಿಗಾದ ಫೈರ್ ಆಕ್ಸಿಡೆಂಟ್. ದೇವಿ ದೂರ ಆದ್ಮೇಲೆ ಅಭಿ ಏನೆಲ್ಲ ಅನುಭವಿಸ್ತಾ ಅನ್ನೋ ವಿಷಯನ ಅವ್ರ ಹತ್ರ ಹೇಳಿದ್ನಮ್ಮ. ಅದು ಹೇಗೋ ಪೂಜಾ ಅವ್ರಿಗೆ ಟಚ್ ಆಗಿ ಅವ್ರು ಒಪ್ಕೊಂಡ್ಬಿಟ್ರು. ಬಾಕಿ ಎಲ್ಲ ಗಾಡ್ಸ್ ಗ್ರೇಸ್ ಮಾ. ವೆರಿ ಗುಡ್ ಕಣೋ ಅರ್ಜುನ್, ಎಕ್ಸಲೆಂಟ್. ರಾಮು, ನಮ್ಮ ಅರ್ಜುನ್ನ ನೋಡೋ, ಯಾವುದನ್ನ ನಾವು ಆಗೋದೇ ಇಲ್ಲ ಅಂದ್ಕೊಂಡಿದ್ವೋ ಅದನ್ನ ಸಾಧಿಸ್ಕೊಂಡು ಬಂದಿದ್ದಾನೆ. ಹೌದಕ್ಕ, ತುಂಬಾ ಖುಷಿ ಆಗ್ತಾ ಇದೆ. ಮಾವ ತಗೊಳ್ಳಿ ಸ್ವೀಟ್. ಏನು ಅರ್ಜುನ್, ನನ್ಗೆ ಹಲ್ವಾ ಕೊಡ್ತಾ ಇದ್ಯಾ? ನಾನ್ ಕೊಡ್ಲಿಲ್ಲ ಮಾವ, ಕೆಲವೊಬ್ಬರು ಜಾತಕನೇ ಆತರ. ಅವ್ರಿಗೆ ತಾನಾಗೇ ಹಲ್ವಾ ಬಂದು ಬೀಳುತ್ತೆ. ಇಟ್ಸ್ ನಾಟ್ ಮೈ ಮಿಸ್ಟೇಕ್. ಅಮ್ಮ, ನಾನು ಹೋಗಿ ಅಣ್ಣನ ನೋಡ್ಕೊಂಡ್ಬರ್ತೀನಿ. ಸರಿ. ರಾಮು, ಅಕ್ಕ, ಪ್ರೀ ವೆಡ್ಡಿಂಗ್, ಮ್ಯಾರೇಜ್, ರಿಸೆಪ್ಷನ್ ಎಲ್ಲಾನು ತುಂಬಾ ಗ್ರ್ಯಾಂಡ್ ಆಗಿ ಅದ್ಭುತವಾಗಿ ನಡಿಬೇಕು. ಎಲ್ಲ ಜವಾಬ್ದಾರಿನೂ ನಿನಗೆ ಕೊಡ್ತಾ ಇದ್ದೀನಿ. ಸರಿ ಅಕ್ಕ, ನಾನು ನೋಡ್ಕೊಂತೀನಿ.